ಓನೋ ಸ್ವೀಟ್ ಎಲ್ಲರೂ ತಿನ್ನಿಸಿ ಆಮೇಲೆ ಬೊಂಬೆ ನಗರಿ ಚನ್ನಪಟ್ಟಣದ ಮಳೂರು ಪಟ್ಟಣ ಗ್ರಾಮದ ಯುವತಿ ದಾಮಿನಿ ದಾಸ್ ಎಂಬುವರು UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 345ನೇ ರ್ಯಾಂಕನ್ನು ಪಡೆದಿದ್ದಾರೆ. ಈಗ ನಮ್ಮ ಜೊತೆಗೆ ಸ್ವತಃ ದಾಮಿನಿ ದಾಸ್ ಹಾಗೂ ಅವರ ಪೋಷಕರಿದ್ದಾರೆ. ಅವ್ರನ್ನೇ ಈ ಬಗ್ಗೆ ಮಾತನಾಡ್ಸೋಣ. ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ನೀವು UPSC ಪರೀಕ್ಷೆಯಲ್ಲಿ ಇವತ್ತು ತೇರ್ಗಡೆಯಾಗಿದ್ದೀರಿ, 345ನೇ ರ್ಯಾಂಕನ್ನು ಪಡೆದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಯಾವ ರೀತಿ ಶ್ರಮವನ್ನು ಹಾಕಿದ್ರಿ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ? ನಿಮ್ಮ ಒಂದು ತಯಾರಿಗಳು ಹೇಗಿತ್ತು? ಸರ್, ನಾನು ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ ಇನ್ಸೈಟ್ಸ್ IAS ಅನ್ನೋ ಕೋಚಿಂಗ್ ಸೆಂಟರಿಂದ. ನಂದು ಕನ್ನಡ ಸಾಹಿತ್ಯ ಆಪ್ಷನಲ್ಲಿರೋದು, ಅದು ಕೋಚಿಂಗ್ ಕೂಡ ಇನ್ಸೈಟ್ಸಲ್ಲೇ ತೊಗೊಂಡಿದ್ದೆ. ಮತ್ತು ಟೆಸ್ಟ್ ಸೀರೀಸ್ನ GICE ಅಂತ ವೆಂಕಟೇಶಪ್ಪ ಸರ್ ಅವ್ರ ಹತ್ರ ತೊಗೊಂಡಿದ್ದೆ. ಅಲ್ಲದೆ ನಂಗೆ ಇನ್ಸೈಟ್ಸಲ್ಲಿ ಫರೀದ್ ಸರ್ ಅಂತ ಮೆಂಟರ್ ಇದ್ದರು, ಅವರಿಂದ ತುಂಬ ಸಹಾಯ ಆಯಿತು. ಮತ್ತು ಇನ್ಸೈಟ್ಸ್ ಫೌಂಡರ್ ವಿನಯ್ ಸರ್ ಅಂತ ಅವರು ಕೂಡ ತುಂಬ ಗೈಡೆನ್ಸ್ ಕೊಟ್ಟಿದ್ದರು ಇಂಟರ್ವ್ಯೂ ಪ್ರಿಪ್ರೇಷನಲ್ಲಿ ಎಲ್ಲ. ಅಂದರೆ ಇವರೆಲ್ಲ ಎಲ್ಲಿಯವರು? ಅಂದರೆ ಬೆಂಗಳೂರಿನವರ? ನೀವು ಯಾವ ರೀತಿ ಇದು ಮಾಡ್ತಾಯಿದ್ರಿ? ಹಾಂ ಸರ್, ಕೋಚಿಂಗ್ ಸೆಂಟರ್ಸ್ ಇದೆಲ್ಲ ಬೆಂಗಳೂರಿನಲ್ಲೇ ಇರೋದು. ನಾನು ಫಸ್ಟ್ ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದರಿಂದ ಬರೀ ಮನೆಯಲ್ಲೇ ಇದ್ಕೊಂಡು ಓದ್ಕೊತಾ ಇದ್ದೆ. ಟೆಸ್ಟ್ ಸೀರೀಸ್ ಬರೆಯೋದಿದ್ದಾಗ ವಾರಕ್ಕೆ ಒಂದ್ಸಲ ಅಲ್ಲಿ ಹೋಗಿ ಟೆಸ್ಟ್ ಬರೆದು ಡಿಸ್ಕಷನ್ ಅಟೆಂಡ್ ಮಾಡಿ ಬರ್ತಿದ್ದೆ ಸರ್. ಅಂದರೆ ಇದು ಭಾಳ ಕಠಿಣ ಪರಿಶ್ರಮ ಹಾಕಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಸಾಧ್ಯ. ನಿಮ್ಮ ಶ್ರಮ ಹೇಗಿತ್ತು? ಸರ್, ನಾನು ದಿನಕ್ಕೆ ಒಂದು 10 ಗಂಟೆ ಓದ್ತಾ ಇದ್ದೆ. ಹಾಂ, ಶ್ರಮ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಶ್ರಮ ಹಾಕಿದವ್ರಿಗೆ ಎಲ್ಲರಿಗೂ ಕೆಲವೊಂದು ಸಲ ಫಲಿತಾಂಶ ಸಿಗೋದಿಲ್ಲ. ಅದು ಕಾರಣ ಏನಂದರೆ ಸೀಟ್ಸ್ ಲಿಮಿಟೆಡ್ ಆಗಿದೆ ಅಷ್ಟೇ. ಮತ್ತು ತುಂಬ ಜನ ಪ್ರಯತ್ನ ಪಡ್ತಾರೆ. ಏನಿಲ್ಲ ಅಂದರೂ ಒಂದು 5 ಲಕ್ಷ ಜನ ಪ್ರಿಲಿಮ್ಸ್ ಬರೀತಾರೆ, ಆದರೆ ಒಂದು 900 ಜನ ಅಷ್ಟೇ ಸಿಗೋಕ್ಕಾಗೋದು. ಹಾಗಾಗಿ ಸಾಕಷ್ಟು ಶ್ರಮ ಹಾಕಿರೋರು ಎಷ್ಟೊಂದು ಜನಕ್ಕೆ ಸಿಗೋಕ್ಕಾಗೋದಿಲ್ಲ ಸರ್. ನಾನು ಲಕ್ಕಿ ಅಂತ ಅಂದ್ಕೊತೀನಿ ಈ ನಿಟ್ಟಿನಲ್ಲಿ. ಹಾಕಿರೋ ಪ್ರಯತ್ನಕ್ಕೆ ಫಲಿತಾಂಶ ಆದರೂ ಸಿಕ್ಕಿದೆ ಸರ್. ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಸೆಕ್ಟರ್ನಲ್ಲಿ ಆಸಕ್ತಿ ಇದೆ ಕೆಲಸ ಮಾಡಲಿಕ್ಕೆ? ಅಂದರೆ ಒಂದು ಡ್ರೀಮ್ ಇರ್ತದೆ, ಇಂಥ ಸೆಕ್ಟರ್ನಲ್ಲಿ ಹೋಗಬೇಕು ಅಂತೇಳಿ. ನಿಮ್ಗೆ ಯಾವ ಡ್ರೀಮ್ ಇದೆ? ನನಗೆ ಮುಖ್ಯವಾಗಿ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕಂತ ಇಷ್ಟ ಇದೆ ಸರ್. ನೋಡಬೇಕು ನಂಗೆ ಅವಕಾಶ ಎಲ್ಲಿ ಸಿಗತ್ತೆ ಕೆಲಸ ಮಾಡೋದಕ್ಕೆ ಅಂತ. ಈಗ ನಮ್ಮ ಜೊತೆಗೆ ಅವರ ಪೋಷಕರಾದ ಮೋಹನ್ ದಾಸ್ ಅವರು ಇದ್ದಾರೆ. ಸರ್, ಈಗ ನಿಮ್ಮ ಮಗಳು ಸರ್ ಉತ್ತೀರ್ಣರಾಗಿದ್ದಾರೆ. ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಸರ್? ಇಡೀ ರಾಜ್ಯದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ, ಚನ್ನಪಟ್ಟಣವನ್ನು ಪ್ರತಿನಿಧಿಸಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಏನು ತಂದೆಯಾಗಿ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಅವಳೇನು ಪ್ರಯತ್ನ ಪಟ್ಟಿಲ್ಲ, ಪ್ರಯತ್ನಕ್ಕೆ ಭಗವಂತ ಫಲ ಕೊಟ್ಟವನೇ. ಅದನ್ನು ಅವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಅದನ್ನೊಂದು ಸಾಧನೆ ಮಾಡಿ ತೋರಿಸ್ಲಿ ಅಂತಂದಷ್ಟೇ. ಅವ್ರ ತಾಯಿಯವರಾದಂಥ ಶೈಲಜಾ ಅವರಿದ್ದಾರೆ. ಮೇಡಮ್, ನಿಮ್ಮ ಮಗಳು ಇವಾಗ UPSC ಪರೀಕ್ಷೆಯಲ್ಲಿ ತೆರಗಡೆಯಾಗಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಒಂದು ಸಹಕಾರ ಅವ್ರಿಗೆ ಹೇಗಿತ್ತು? ನಮ್ಮದಂದರೆ ನಂದು ಒಬ್ಳದೇ ಇಲ್ಲ, ಮನೇಲಿ ಎಲ್ಲರೂ ಅದೇ ಥರ ಸಹಕರಿಸ್ತಾ ಇದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳು ಪ್ರಯತ್ನ ಜಾಸ್ತಿ ಅಂತ ನನಗನ್ಸುತ್ತೆ. ಅವಳು ತುಂಬ ಪ್ರಯತ್ನಪಟ್ಟು ಓದ್ತಾ ಇದ್ಲು. ಎಲ್ಲದಕ್ಕೂ ಓದಿದ್ದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಲ್ಲಿ ಅವಳು ಇದು ಮಾಡ್ತಾಯಿದ್ಲು. ನಮ್ಮ ಮನೇಲಿ ಯಾವ ಫಂಕ್ಷನ್ ಆದರೂ ಯಾವುದಾದ್ರು ಎಲ್ಲಿಗಾರು ಹೋಗ್ಬೇಕಾದ್ರೂ ಎಲ್ಲಿಗೂ ಬರ್ತಿರಲಿಲ್ಲ ಅವಳು. ಅವಳ ಪಾಡ್ಗಳು ಮನೇಲಿ ಇತ್ಕೊಂಡು ಓದ್ಕೋತಾ ಇದ್ಲು. ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ, ಅದಕ್ಕೆ ತಕ್ಕನ ಪ್ರತಿಫಲ ಸಿಕ್ಕಿದೆ ಅನ್ಸುತ್ತೆ. ಭವಿಷ್ಯದಲ್ಲಿ ಹೇಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ಭವಿಷ್ಯದಲ್ಲಿ ಅವಳು ಅಂದ್ಕೊಂಡಂಗೆ ಮೊದಲಿಂದನೂ ಅಂದ್ಕೊಂಡಿದ್ಲು. ಯಾವ ಇದಕ್ಕೂ ಕರಪ್ಷನ್ನು ಇದು ಅಲ್ಲ, ಅವಳಿಗೆ ಇಷ್ಟ ಆಗಲ್ಲ. ಅದೇ ರೀತಿ ಅದೇ ನಿಟ್ಟಿನಲ್ಲಿ ಅವಳು ಮುಂದುವರಿಬೇಕು ಅನ್ನೋದೊಂದು ಆಸೆ. ಇದಿಷ್ಟು ದಾಮಿನಿ ದಾಸ್ ಹಾಗೆ ಅವರ ಪೋಷಕರ ಮಾತು. AT ವೆಂಕಟೇಶ್ ಪ್ರಭು, News 18, ರಾಮನಗರ.